Hello everyone, welcome back to my channel. I'm Soumya Raghavan. So today I'll discuss how to write a speech. So this is second PUC's grammar, one of the grammar topics, and you'll be given choice between speech writing and report writing. So this is the only topic where you get what is that choice in this grammar section. ಸ್ಪೀಚ್ ರೈಟಿಂಗ್ ಬರಿಬೋದು ಇಲ್ಲಾಂದರೆ ನಿಮ್ಮ ಚಾಯ್ಸಿಗೆ ರಿಪೋರ್ಟ್ ರೈಟಿಂಗ್ ಬರಿಬೋದು. ದಟ್ ರಿಪೋರ್ಟ್ ರೈಟಿಂಗ್ ಐ ವಿಲ್ ಬಿ ಡೂಯಿಂಗ್ ಇಟ್ ಲೇಟರ್. ಸೊ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಸ್ಪೀಚ್ ರೈಟಿಂಗ್. ಸೊ ಯು ಆಲ್ ನೋ ಹೌ ಟು ಡೆಲಿವರ್ ಅ ಸ್ಪೀಚ್, ರೈಟ್? ಸೊ ಈಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಹೆಂಗೆ ಮಾಡೋದು ಅಂತ ನಮ್ಮ ಎಲ್ಲರಿಗೂ ಗೊತ್ತು. ಬಟ್ ಇಟ್ ಈಸ್ ಅನ್ ಆರ್ಟ್. ಎವ್ರಿ ಒನ್ ಕಾನ್ ಡೂ ಇಟ್, ರೈಟ್? ಸೊ ಧೈರ್ಯವಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಭಾಷಣ ಮಾಡೋದು ಒಂದು ಕಲೆ. ಸೊ ಎನಿ ಹೌ ಟು ಎನ್ಹ್ಯಾನ್ಸ್ ಯುವರ್ vocabulary, ಒಂದು vocabularyನ ಇನ್ಕ್ರೀಸ್ ಮಾಡೋದಕ್ಕೆ, ಸೊ ಯು ಹ್ಯಾವ್ ಗಿವೆನ್ ಅ ಗ್ರೇಟ್ ಆಪರ್ಚುನಿಟಿ ಟು ಲರ್ನ್ ಹೌ ಟು ರೈಟ್ ಅ ಸ್ಪೀಚ್ ಇನ್ ದ ಸೆಕೆಂಡ್ PUC. So it's a very interesting topic and also very important one, and as I told you, you can either choose speech writing or report writing according to your interest. So today in this session I'll teach you how to write a speech and what are the things that you have to remember while writing a speech. So how to give an introduction while writing a speech, and how to conclude a speech, and what are the things that you have to remember while writing a speech. All these things we'll discuss in this session today. See, for you in the second PUC, you'll be getting two types of speech writing. Two types andre one though ಇಂಟ್ರಡ್ಯೂಸಿಂಗ್ ಅ ಪರ್ಸನ್, ಅಂದರೆ ಯಾರಾದರೂ ಚೀಫ್ ಗೆಸ್ಟ್ ನಿಮ್ಮ ಕಾಲೇಜಿಗೆ ಬಂದಿರ್ತಾರೆ. ಇಮ್ಯಾಜಿನ್ ದಟ್ ಯು ಹ್ಯಾವ್ ಇನ್ವೈಟೆಡ್ ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಟು ದ ಕಾಲೇಜ್ ಫಂಕ್ಷನ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಅ ಸ್ಪೀಚ್ ರಿಗಾರ್ಡಿಂಗ್ ದಟ್ ಪರ್ಸನ್, ರಿಗಾರ್ಡಿಂಗ್ ದಟ್ ಚೀಫ್ ಗೆಸ್ಟ್. ಸೊ ಪರ್ಸನ್ನ ಇಂಟ್ರಡ್ಯೂಸ್ ಹೆಂಗೆ ಮಾಡ್ಬೋದು. ಆ್ಯಂಡ್ ದೆನ್ ಸೊ ಸಪೋಸ್ ಯಾವುದೋ ಒಂದು ಎನ್ವೈರ್ನ್ಮೆಂಟಲ್ ಡೇ ಅಥವಾ ಯಾವುದೋ ಒಂದು ರೋಡ್ ಸೇಫ್ಟಿ ಡೇ ಅಥವಾ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ನೀವು ಸ್ಪೀಚ್ ಮಾಡ್ಬೇಕಾದ್ರೆ ಅದಕ್ಕೆ ಹೆಂಗೆ ನೀವು ಸ್ಪೀಚ್ ಬರಿಬೇಕು. ದರ್ ಆರ್ ಟೂ ಟೈಪ್ಸ್ ಆಫ್ ಸ್ಪೀಚ್ ಯು ಗೆಟ್. ಇಟ್ ಡಿಪೆಂಡ್ಸ್, ಅದು ಎಕ್ಸಾಮಲ್ಲಿ ಯಾವ ಥರ ಆದರೂ ಕೊಡ್ಬೋದು. ಒಂದು ಪರ್ಸನ್ನ ಇಂಟ್ರಡ್ಯೂಸ್ ಮಾಡೋ ಅಂಥ ಸ್ಪೀಚ್ ಬರೀರಿ ಅಂತಲೂ ಕೊಡ್ಬೋದು. ಆರ್ ಎಲ್ಸ್ ಯು ಮೇ ಗೆಟ್ ಒನ್ ಆಫ್ ದ ಟಾಪಿಕ್ಸ್ ಟು ರೈಟ್ ಅ ಸ್ಪೀಚ್. ಸಿ, ದಿಸ್ ಸ್ಪೀಚ್ ರೈಟಿಂಗ್ ಇಸ್ ಟೋಟಲಿ ಸ್ಕಿಲ್ ಬೇಸ್ಡ್ ಒನ್. ಸೊ ರಿಪೋರ್ಟ್ ರೈಟಿಂಗು ಅಷ್ಟೇ, ಸ್ಪೀಚ್ ರೈಟಿಂಗು ಅಷ್ಟೇ, ಇದೊಂಥರ ಸ್ಕಿಲ್ ಬೇಸ್ಡ್. ಅಂದರೆ see, even though we give several examples to you, I can tell you, anybody can tell you how to write speech writing, but in exam what to write is all left to you. Okay, because the language you people use, the sentences that you people frame will be very important in speech writing. ಈಗ ನಾನು ಒಂದು ಟಾಪಿಕ್ ಬಗ್ಗೆ ನಿಮಗೆ ಎಕ್ಸಾಂಪಲ್ಸ್ ನಾನು ಕೊಡ್ಬೋದು, ಎರಡು ಟಾಪಿಕ್ ಬಗ್ಗೆ ಕೊಡ್ಬೋದು, ಎಷ್ಟೊಂದು ಟಾಪಿಕ್ಸ್ ಬಗ್ಗೆ ನಾನು ಎಕ್ಸಾಂಪಲ್ಸ್ ಕೊಡ್ಬೋದು. ಐ ಕ್ಯಾನ್ ಟೀಚ್ ಯು ಹೌ ಇಟ್ ಈಸ್ ರಿಟನ್, and what to be written is all left to you, because it totally depends on your skill. The way you present the speech is very important. ಓಕೆ, ಸೊ ಹಾಗಾಗಿ ಇದನ್ನು ನಾವು ಹೇಳಿಕೊಟ್ರು ನೀವು ಹೆಂಗೆ ಲ್ಯಾಂಗ್ವೇಜ್ ಯೂಸ್ ಮಾಡಿ ಎಕ್ಸಾಮಲ್ಲಿ ಬರೀತೀರಾ, ಹೆಂಗೆ ನೀವು ಸೆಂಟೆನ್ಸಸ್ನ ಫ್ರೇಮ್ ಮಾಡ್ತೀರಾ, ಟೋಟಲಿ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಓಕೆ, ದಿಸ್ ಇಸ್ ಸ್ಕಿಲ್ ಬೇಸ್ಡ್ ಒನ್, ಆ್ಯಂಡ್ 50 ಮಾರ್ಕ್ಸಲ್ಲಿ ಸೆಕೆಂಡ್ PUCನಲ್ಲಿ only for 5 marks it is skill based question irutte. That is, it's all left your language. ನಿಮ್ಮ ಲ್ಯಾಂಗ್ವೇಜ್ ಹೆಂಗಿದೆ, ನಿಮ್ಮ ಒಂದು ವಾಟ್ ಇಸ್ ದಟ್ ಪ್ರೆಸೆಂಟೇಷನ್ ಹೆಂಗಿದೆ ಅನ್ನೋದು ಇದು ಇಷ್ಟೇ 5 ಮಾರ್ಕ್ಸ್ಗೆ. ಇನ್ನು ಮಿಕ್ಕಿದ್ದೆಲ್ಲ ನಾವೇನು ಹೇಳ್ಕೊಟ್ಟಿರ್ತೀವೋ ಅದೇ ಥರ ಬರೆಯೋದು. ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ದಟ್ ಈಸ್ ವೈ ಐ ಟೆಲ್ ಯು ಇಟ್ಸ್ ಅ ಸ್ಕಿಲ್ ಬೇಸ್ಡ್ ಒನ್, ಟೋಟಲಿ ಲೆಫ್ಟ್ ಟು ಯು. ಸೊ ಐ ಕ್ಯಾನ್ ಟೀಚ್ ಯು ಹೌ ಇಟ್ ಈಸ್ ರಿಟನ್, ಬಟ್ ಹೆಂಗೆ ಅದನ್ನು ಪ್ರೆಸೆಂಟೇಷನ್ ನಿಮ್ಮದು ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಹೆಂಗಿರುತ್ತೆ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸೊ ಎನಿ ಹೌ ಯು ಹ್ಯಾವ್ ಟು ನೋ ವಾಟ್ ಆ್ಯಕ್ಚುಲಿ ಈಸ್ ಅ ಸ್ಪೀಚ್ ರೈಟಿಂಗ್. ಸೊ ಸ್ಪೀಚ್ ರೈಟಿಂಗ್ ಆರ್ ಅ ಸ್ಪೀಚ್ is an essential form of oral communication. It's a communication which is based on the reality of the views or authenticity of the views and ideas of the speaker. ಈಗ ಒಂದು ಟಾಪಿಕ್ ಮೇಲೆ ನಿನ್ನ ಐಡಿಯಾಸ್ ಏನಿದೆ ಅಥವಾ ನಮ್ಮ ಐಡಿಯಾಸ್ ಏನಿದೆ, ನನ್ನ ವ್ಯೂ ಏನಿದೆ ಒಂದು ಟಾಪಿಕ್ ಮೇಲೆ, ಅದನ್ನು ಪ್ರೆಸೆಂಟ್ ಮಾಡೋದು ಓರಲ್ ಆಗಿ. ಯು ಕಾಲ್ ಇಟ್ ಆಸ್ ಸ್ಪೀಚ್ ಇನ್ ಫ್ರಂಟ್ ಆಫ್ ದ ಪೀಪಲ್.
ರೈಟ್. ಸೊ ನೀನೊಬ್ಬರೇ ಮಾತಾಡಿಕೊಂಡ್ರೆ ಅದನ್ನು ಸ್ಪೀಚ್ ಅಂತ ಹೇಳೋದಿಲ್ಲ, ಎಲ್ಲರ ಮುಂದೆ ಮಾತಾಡಿದಾಗ, ಸೊ ಒಂದು ಪಬ್ಲಿಕ್ಕಲ್ಲಿ ಮಾತಾಡಿದಾಗ ರಿಗಾರ್ಡಿಂಗ್ ಎನಿ ಆಫ್ ದ ಟಾಪಿಕ್ಸ್ ಆರ್ ರಿಗಾರ್ಡಿಂಗ್ ಎನಿ ಆಫ್ ದ ಪರ್ಸನ್, so you can consider it as speech. Okay, it's your views totally, you will be delivering your views, nimma views na ನೀವು ಡೆಲಿವರ್ ಮಾಡ್ತಾ ಇರ್ತೀರಾ in the public, that is a speech. Okay, so let's see some of the elements of speech writing and what are the things that you have to remember while writing a speech. See, always ಈಗ ನಾನು ಸ್ಪೀಚ್ ಕೊಡ್ತಿದ್ದೀನಿ ಅಂದರೆ when I am delivering a speech, I say I, right? So use first person pronoun I to communicate the ideas as speaker to the topic. So if you are given some topic and when you are giving a speech on that, then your idea should be given, not somebody's ideas, right? ಸೊ ಅದು ಇನ್ನೊಬ್ಬರ ಐಡಿಯಾಸ್ನ ನೀವು ಸ್ಪೀಚಲ್ಲಿ ಕೊಡೋಕ್ಕಾಗಲ್ಲ, ಯುವರ್ ಐಡಿಯಾಸ್ನ ನೀವು ಅಲ್ಲಿ ಡೆಲಿವರ್ ಮಾಡ್ತಿರ್ತೀರ ಅಥವಾ ವಿಲ್ ಬಿ ರೈಟಿಂಗ್ ಇಟ್. ಸೊ ಯು ಶುಡ್ ಅಡ್ರೆಸ್ ದ ಆಡಿಯನ್ಸ್ ಫಸ್ಟ್. ಸೊ ಸ್ಪೀಚ್ ಮಾಡುವಾಗ ಯು ಶುಡ್ ಅಡ್ರೆಸ್ ದ ಆಡಿಯನ್ಸ್, ಯು ಹ್ಯಾವ್ ಟು ವಿಶ್ ದೆಮ್ ಫಸ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಅ ಸ್ಪೀಚ್. And the next one is you have to introduce the topic first. As soon as you stand on the stage, you can't just go on with the topic without discussing what you are talking about, right? So you have to give an introduction to the topic you are talking about. And the next one is you have to tell the purpose of the speech, keeping the audience in mind. See, you will be delivering a speech and you will be telling the purpose of the speech now. ಸಿ ಯಾವುದೋ ಒಂದು ಅಕೇಶನ್ ಇರುತ್ತೆ, ಈಗ ಯಾವುದೋ ಒಂದು ಅಕೇಶನಲ್ಲಿ ಈಗ ಗಾಂಧಿ ಜಯಂತಿ ದಿನ ನೀವು ನಿಂತ್ಕೊಂಡು, ಸೊ ಯು ಕ್ಯಾನ್ ಟಾಕ್ ಅಬೌಟ್ ಸಮ್ ವಾಟ್ ಇಸ್ ದಟ್ ಸೆಲೆಬ್ರೇಟಿಂಗ್ ಕನ್ನಡ ರಾಜ್ಯೋತ್ಸವ, isn't it? So that will be totally different. You have to tell what actually the topic you are talking about and then you have to start the speech. And after delivering a speech finally, what you have to do? You have to conclude the speech in a proper way. ತುಂಬ ಅಬ್ರಪ್ಟ್ ಆಗಿ ಸ್ಪೀಚ್ನ ಕನ್ಕ್ಲೂಡ್ ಮಾಡಬಾರ್ದು. ಯು ಹ್ಯಾವ್ ಟು ಕನ್ಕ್ಲೂಡ್ ದ ಸ್ಪೀಚ್ ಇನ್ ಅ ಪ್ರಾಪರ್ ವೇ ಬೈ ಗಿವಿಂಗ್ ಥ್ಯಾಂಕ್ಸ್, ಓಟ್ ಆಫ್ ಥ್ಯಾಂಕ್ಸ್ ಹೇಳಿ ಅಥವಾ ಥ್ಯಾಂಕ್ಸ್ ಹೇಳಿ, ದೆನ್ ಯು ಹ್ಯಾವ್ ಟು ಕನ್ಕ್ಲೂಡ್ ದ ಸ್ಪೀಚ್. ಸೊ ಲೆಟ್ ಮಿ ಡಿಸ್ಕಸ್ ದ ವೇ ಯು ಪೀಪಲ್ ಗೆಟ್ ಇನ್ ದ ಎಕ್ಸಾಮ್. ಲುಕ್ ಎಟ್ ದಿಸ್ ಕ್ವಶನ್ ಹಿಯರ್. So the same way you get it, but different topics will be given. ಸೊ ಅಂಡ್ ಇನ್ನೊಂದು ಈಸಿ ಥಿಂಗ್ ನಿಮಗೇನು ಅಂದರೆ ಈಗ ಯಾವುದಾದ್ರು ಒಂದು ಟಾಪಿಕ್ ಮೇಲೆ ಒಂದಷ್ಟು ಪಾಯಿಂಟ್ಸ್ನ ಕೆಳಗಡೆ ಕೊಟ್ಟಿರ್ತಾರೆ, ಸೊ ದಟ್ ಯು ಕ್ಯಾನ್ ಪಿಕ್ ದಟ್ ಪಾಯಿಂಟ್ಸ್ ಆ್ಯಂಡ್ ಎಲಾಬ್ರೇಟ್ ದ ಸ್ಪೀಚ್. ಸೊ ಇಟ್ಸ್ ನಾಟ್ ದಟ್ ಒಂದು ಟಾಪಿಕ್ ಮೇಲೆ ನೀವು ಸ್ಪೀಚ್ ಮಾಡಿ ಅಂತ ಮಾತ್ರ ಕೊಡೋದಿಲ್ಲ, ಆ ಸ್ಪೀಚನ್ನ ಕನ್ಸರ್ನ್ಡ್ ಆಗಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಸ್ಪೀಚ್, ಯು ಹ್ಯಾವ್ ಟು ರೈಟ್ ಅ ಸ್ಪೀಚ್ ಆರ್ ಯು ಹ್ಯಾವ್ ಟು ಎಲಾಬ್ರೇಟ್ ದಟ್ ಸೆಂಟೆನ್ಸಸ್. So it will be easy for you to get the points and then you elaborate that speech. Look at this question here. Your college holds an awareness program against superstition. You are asked to speak on superstition. Prepare a speech in about 120 words on the basis of the points given below. ಸೊ ಈ ಥರ ಕೊಟ್ಟಿರ್ತಾರೆ. ಅಂದರೆ ಇಮ್ಯಾಜಿನ್ ದಟ್ ಯುವರ್ ಕಾಲೇಜ್ ಇಸ್ ಯುವರ್ ಕಾಲೇಜ್ ಹ್ಯಾಸ್ ಆರ್ಗನೈಸ್ಡ್ ಅನ್ ಅವೇರ್ನೆಸ್ ಪ್ರೋಗ್ರಾಮ್. ಒಂದು ಮೂಢನಂಬಿಕೆ ಮೇಲೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ, ಒಂದು ಹೋಲ್ಡ್ ಮಾಡಿದ್ದಾರೆ. ಸೊ ಅಲ್ಲಿ ಯು ಹ್ಯಾವ್ ಗಿವನ್ ಅ ಚಾನ್ಸ್ ಟು ಸ್ಪೀಕ್ ಅಬೌಟ್ ದಟ್ ಸೂಪರ್ಸ್ಟಿಷನ್ ಬಿಲೀಫ್ಸ್. ಓಕೆ, ಸೊ ಆ ಒಂದು ಮೂಢನಂಬಿಕೆಗಳ ಬಗ್ಗೆ ಮಾತಾಡೋದಕ್ಕೋಸ್ಕರ ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ರೈಟ್ ಅ ಸ್ಪೀಚ್ ಅಬೌಟ್ 120 ವರ್ಡ್ಸ್ ಆನ್ ದ ಬೇಸಿಸ್ ಆಫ್ ದ ಪಾಯಿಂಟ್ಸ್ ಗಿವನ್ ಬಿಲೋ. ಸೊ ವಾಟ್ ಆರ್ ದ ಪಾಯಿಂಟ್ಸ್ ದೇ ಹ್ಯಾವ್ ಗಿವನ್ ರಿಗಾರ್ಡಿಂಗ್ ದಟ್ ಸೂಪರ್ಸ್ಟಿಷನ್? One is traditional belief. So picking up that word and you have to elaborate the sentence. The fear among the people, ignorance and illiteracy, the very important one. Lack of scientific knowledge among the people, common beliefs, what we believe in all that things, that cat crossing the road, all that things are common beliefs. And how you have to write in a speech that how we have to eradicate that superstition beliefs and you have to create awareness. ನೀವು ಇವಾಗ ಸ್ಪೀಚ್ ನೀವು ಬರಿತಾ ಇರೋದ್ರಿಂದ, ನೀವು ಮಾಡ್ತಾ ಇರೋದ್ರಿಂದ ನೀವು ಹೇಳಬೇಕು ಹೆಂಗೆ ನಾವು ಒಂದು ಜನರಲ್ಲಿ ಒಂದು ಕ್ರಿಯೇಟ್ ಮಾಡ್ಬೋದು ಅವೇರ್ನೆಸ್ನ ಅಂತ. ವಾಟ್ ಆರ್ ದ ಪಾಯಿಂಟ್ಸ್ ಯು ಕ್ಯಾನ್ ರೈಟ್? ಯು ಹ್ಯಾವ್ ಟು ರೈಟ್ ಇಟ್. ಆ್ಯಂಡ್ ಲಿಟ್ರಸಿ ಡ್ರೈವ್. Literacy is very important to eradicate all these superstitious beliefs.
Okay, so these are the key points they have given. Based on that, you have to make a speech. And you people know how to start a speech, isn't it? Ladies and gentlemen, if you are in a public place, you can say it as ladies and gentlemen. Or else, when you are giving a speech in the college, when the dignitaries are sitting on a stage, you can say that good morning to all the dignitaries on the stage and my dear friends off the stage, right? So you can say that, or else you can just say that good morning to the principal, to the teachers and my dear friends anta kuda start madbodu. There are so many ways you can start it. Before I teach you how to write the speech writing, I just want to tell you the scheme of valuation. That is, ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ಸ್ಪೀಚ್ ರೈಟಿಂಗ್ ಇರುತ್ತೆ. ಸೊ ಹೆಂಗೆ ಮಾರ್ಕ್ಸ್ನ ಡಿವೈಡ್ ಮಾಡಿದ್ದಾರೆ, how you will get marks, that is what I want to tell you. You can look here. So 1 mark will be allotted for introduction or a greeting. So as soon as you start writing the speech writing, so you say good morning to everyone, or I'll tell you later. So ಏನೇನೆಲ್ಲ good morning to all the dignitaries on the stage, ಆ ಥರದ್ದು ಒಂದು 2 ಲೈನ್ ಬರೆಯೋದಕ್ಕೆ you'll get 1 mark. Greeting, how you greet it, so that will be, you'll get 1 mark for that. And 2 marks for proper language usage. I told you it's a skill based one. It all depends on the way you people present that. So the language you use, ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಪ್ರೆಸೆಂಟೇಷನ್ ಇರುತ್ತೆ, ಅದಕ್ಕೆ ನಿಮಗೆ 2 marks ಇರುತ್ತೆ. And 1 mark for cohesion. What is cohesion? ದಟ್ ಲಿಂಕಿಂಗ್. ಇವಾಗ ನಿಮಗೆ ಐ ಟೋಲ್ಡ್ ಯು, ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ ಕೆಳಗಡೆ, ಒಂದು ಕ್ವಶನ್ ಕೊಟ್ಬಿಟ್ಟು ಕೆಳಗಡೆ ಅದರ ಟಾಪಿಕ್ ಮೇಲೆ ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ, ಆ ಪಾಯಿಂಟ್ಸ್ನ ನೀವು ಹೆಂಗೆ ಲಿಂಕ್ ಮಾಡಿ ಒಂದು ಸೆಂಟೆನ್ಸಸ್ನ ಫ್ರೇಮ್ ಮಾಡ್ತೀರಾ, how you link that sentence words, that is for 1 mark. ಆಯಿತಾ? ಸೊ ಕೊಹಿಷನ್ಗೆ 1 mark. Cohesion is nothing but linking that points given to you in the question is cohesion. And lastly, 1 mark will be allotted for leave taking. Leave taking is very important. You can't abruptly go ಭಾಷಣ ಮಾಡ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಏನು ಹೇಳ್ದಿರ ಹೊಟ್ಟೋದ್ರೆ, that is not the way you end the speech, right? You have to take leave before you end that speech. So you have to thank the people around you. ಫಸ್ಟ್ ಇಂಟ್ರಡಕ್ಷನಲ್ಲಿ ನೀವು ಗುಡ್ ಮಾರ್ನಿಂಗ್ ಹೇಳಿರ್ತೀರ, ಅಥವಾ ಅವರಿಗೆಲ್ಲನೂ ವಾಟ್ ಇಸ್ ದಟ್ ವೆಲ್ಕಮ್ ಮಾಡಿರ್ತೀರ. ಫೈನಲ್ ಆಗಿ ಯು ಹ್ಯಾವ್ ಟು ಟೇಕ್ ಲೀವ್ ಬೈ ಸೇಯಿಂಗ್ ಥ್ಯಾಂಕ್ಸ್ ಟು ದೆಮ್, one who gave that opportunity, one who provided that opportunity for you to talk about that topic, isn't it? And who listened so patiently to your speech. ಅವರಿಗೆಲ್ಲ ನೀವು ಥ್ಯಾಂಕ್ಸ್ ಹೇಳಿ ನೀವು what is that speech na end ಮಾಡಬೇಕಾಗುತ್ತೆ. That will be for 1 mark. So this is a marks allotment to you. So here let us discuss how you can write a speech on a given topic. Before you start writing speech writing, I want to tell you some of the points to remember. See, the very first point is that you have to maintain paragraph. Okay, so ಒಂದೇ paragraph ಅಲ್ಲಿ ಉದ್ದಕ್ಕೆ ಬರ್ಕೊಂಡು ಹೋಗೋದ್ರೆ it will not be effective. And the second point is that you have to underline the key words that is given in the question. ಕ್ವಶನಲ್ಲಿ ಅವ್ರು ಏನೇನು ಕೀ ವರ್ಡ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಎಕ್ಸ್ಟೆನ್ಷನ್ ಏನಿರುತ್ತೆ ಇಲ್ಲಿ ಸ್ಪೀಚಲ್ಲಿ, ಒಂದು ಕ್ರಿಯೇಟಿಂಗ್ ಅವೇರ್ನೆಸ್ ಅಂತ ಹೇಳಿದಾಗ ಆ ವರ್ಡ್ ನೀವು ಇದರಲ್ಲಿ ಯೂಸ್ ಮಾಡಿದರೆ, ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡೋವಂಥ ಸೆಂಟೆನ್ಸ್ನ ನೀವು ಬರೆದಿದ್ರೆ, ಸೊ ಹೌ ಟು ಕ್ರಿಯೇಟ್ ಅವೇರ್ನೆಸ್ ಅಂತ ನೀವು ಅಲ್ಲಿ ಬರೆದಿದ್ರೆ, ಸೊ ಯು ಹ್ಯಾವ್ ಟು ಅಂಡರ್ಲೈನ್ ಸಚ್ ಸೆಂಟೆನ್ಸಸ್. ಐ ಹ್ಯಾವ್ ಅಂಡರ್ಲೈನ್ಡ್ ಹಿಯರ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ looking at the question, okay, and you have to underline that points which is given in the question. ಅರ್ಥ ಆಗ್ತಾ ಇದೆ ಅನಿಸುತ್ತೆ ನನಗೆ. ಕ್ವಶನ್ನಲ್ಲಿ ಕೆಳಗಡೆ ಕೆಲವೊಂದು ಪಾಯಿಂಟ್ಸ್ನ ನಿಮಗೆ ಆ ಟಾಪಿಕ್ ಮೇಲೆ ಕೊಟ್ಟಿದ್ದಾರಲ್ಲ, ಆ ಪಾಯಿಂಟ್ಸ್ನ ನೀವು ಸ್ಪೀಚಲ್ಲಿ ಬರೆದಾಗ ಯು ಹ್ಯಾವ್ ಟು ಅಂಡರ್ಲೈನ್ ಇಟ್ ಸೊ ದ್ಯಾಟ್ ಇಟ್ ವಿಲ್ ಬಿ ಎಫೆಕ್ಟಿವ್. ಓಕೆ, ಸೊ ಅದನ್ನು ಹೈಲೈಟ್ ಆಗೋ ಥರ ಕಾಣಿಸುತ್ತೆ. ನೀವು ಪಾಯಿಂಟ್ನ ಅದರಲ್ಲಿ ನೀವು ಬರ್ದಿದ್ದೀರಾ ಅಂತ ಇವ್ಯಾಲ್ಯೂಯೇಟರ್ಸ್ಗೆ ಅರ್ಥ ಆಗುತ್ತೆ ನೀಟಾಗಿ. ಓಕೆ, ಸೊ ದಟ್ ಯು ಹ್ಯಾವ್ ಟು ಅಂಡರ್ಲೈನ್ ದ ಕೀ ಸೆಂಟೆನ್ಸಸ್ ಇನ್ ದ ಸ್ಪೀಚ್ ರೈಟಿಂಗ್. ಸೊ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಹ್ಯಾವ್ ಟು ಮೇಂಟೈನ್ ಪ್ಯಾರಾಗ್ರಾಫ್. ಆ್ಯಂಡ್ ಇಂಟ್ರಡಕ್ಷನ್ನು ಮತ್ತು ಲೀವ್ ಟೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ವೇರ್ ಯು ಶುಡಂಟ್ ಮಿಸ್ ದ್ಯಾಟ್. ಸೊ ಐ ಹ್ಯಾವ್ ರಿಟನ್ ಹಿಯರ್. ಸಿ, ಲುಕ್ ಎಟ್ ದ್ಯಾಟ್. Respected dignitaries on the dais and
friends of the dais, and my friends, sorry, my is missing there, and my dear friends of the dais. See, you can be, it can be written like that, or else ಇನ್ನೊಂದು ಆಪ್ಷನ್ ಏನಿದೆ, ಜಸ್ಟ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್, ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಥರ ಆದರೂ ಬರಿಬೋದು, ಎರಡರಲ್ಲಿ ಒಂದು ಬರಿಬೋದು. ಯು ಕ್ಯಾನ್ ಇದರ್ ರೈಟ್ ರೆಸ್ಪೆಕ್ಟೆಡ್, ದಿಸ್ ಇಸ್ ಇಂಟ್ರಡಕ್ಷನ್, ಪ್ಲೀಸ್ ಡೂ ರಿಮೆಂಬರ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಇಂಟ್ರಡಕ್ಷನ್, ದಟ್ ವಿಲ್ ಬಿ ಫಾರ್ 1 ಮಾರ್ಕ್. ಬರೀ ಒಂದು ಸೆಂಟೆನ್ಸ್ ನೀವು ಅದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಆನ್ ದ ಡಯಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಆಫ್ ದ ಡಯಸ್, respected prince, or you can also write it as respected principal, teachers and my dear friends. So this will be the introduction, which is for 1 mark. And see, first of all, I would like to congratulate our college management for organizing an awareness program against superstition. And see, look at the sentences I have written here. ಸೊ ಈ ಥರ ನೀವು ಭಾಷಣ ಮಾಡುವಾಗ ಹೆಂಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ತೀರಾ ಅದೇ ಥರ ಬರೀಬೇಕಷ್ಟೆ. ಓಕೆ, ಸಿ ಫಸ್ಟ್ ಆಫ್ ಆಲ್ ಯು ಶುಡ್ ಥ್ಯಾಂಕ್ ದ ಪೀಪಲ್ ಫಾರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಯು ಕ್ಯಾನ್ ಆಲ್ಸೋ ಸೇ ದಟ್ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಮೈ ಮ್ಯಾನೇಜ್ಮೆಂಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅಂತಲೂ ಬರಿಬೋದು. ಆರ್ ಎಲ್ಸ್ ಯು ಹ್ಯಾವ್ ಗಿವೆನ್ ಅ ಟಾಪಿಕ್ ಆನ್ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್, ಮೂಢನಂಬಿಕೆಗಳನ್ನ ಬಗ್ಗೆ ಮಾತಾಡಿ ಅಂತ ನಿಮಗೆ ಟಾಪಿಕ್ ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ಯು ಸೇಯಿಂಗ್ ಹಿಯರ್? ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ our college management for organizing an awareness program against superstition. ಬರೀ ಇದೆ ಅಲ್ಲ, ಬೇಕಾದ ಥರದ ಟಾಪಿಕ್ಸ್ ಕೊಡ್ತಾರೆ. ಈಗ ತುಂಬ ಕಾಲೇಜ್ ಹುಡುಗರು ಬೈಕ್ಸ್ ತೊಗೊಂಡು ಬರ್ತಾರೆ ಕಾಲೇಜ್ಗೆ, ಆಕ್ಸಿಡೆಂಟ್ಸ್ ತುಂಬ ಆಗ್ತಾ ಇದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ರೋಡ್ ಸೇಫ್ಟಿ ವೀಕ್ ಅಂತ ನಿಮ್ಮ ಕಾಲೇಜವರೇ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ದೆನ್ ಯು ವಿಲ್ ಬಿ ಗಿವನ್ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ಇಟ್, ಆ್ಯಂಡ್ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಆರ್ಗನೈಸಿಂಗ್ ಸಚ್ ಅ ವಂಡರ್ಫುಲ್ ಪ್ರೋಗ್ರಾಮ್ ಇನ್ ಯುವರ್ ಕಾಲೇಜ್. ಸೊ ಆಗ ನೀವೇನು ಹೇಳ್ತೀರಾ? First of all, I thank my college management for organizing such an awareness program such an awareness program. So ಈ ಥರ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಿಮ್ಮ ವಾಟ್ ಇಸ್ ಅ ಟಾಪಿಕ್ ಕೊಟ್ಟಿದ್ದು ರಿಲೇಟೆಡ್ ಆಗಿ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ದ್ಯಾಟ್. This is the great step to bring the people out of superstition. It's my privilege. So this will be also very important in the first paragraph. It's my privilege to speak on this occasion on superstition beliefs. Okay, so superstitious beliefs. So next paragraph, that will be the first paragraph. Introduction will be the first paragraph. And coming to the next one, most of the superstition are based on traditional beliefs that have been followed by us. So the main cause of superstition is illiteracy, fear, ignorance and lack of scientific knowledge in the people. See, I have underlined all that words. Actually these words were in the question. ಆ ಕೀ ಪಾಯಿಂಟ್ಸಲ್ಲಿ ಇದೆ ಅದು, ಹಂಗಾಗಿ ನಾನು ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ, ವಿಚ್ ಇಸ್ ಲಿಟಲ್ ಹೈಲೈಟೆಡ್ ವರ್ಡ್ಸ್, ಲಿಟಲ್ ಹೈಲೈಟೆಡ್ ಸೆಂಟೆನ್ಸ್ ಅದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಪೀಪಲ್ ಬ್ಲೈಂಡ್ಲಿ ಫಾಲೋ ದ ಸೂಪರ್ಸ್ಟಿಷನ್ಸ್ ಲೈಕ್ ಕ್ಯಾಟ್ ಕ್ರಾಸಿಂಗ್ ಒನ್ಸ್ ಪಾತ್. ಸಿ, ಲುಕ್ ಇಟ್ ದಿಸ್. ಈಗ ಮೂಢನಂಬಿಕೆಗಳು ಯಾವುದು ನಿಮ್ಮ ಚಾಯ್ಸ್ ನೀವು ತೊಗೋಬೋದು, ಆಯಿತಾ. ಸೊ ಬೆಕ್ಕು ಕಾರಿಗೆ ಅಡ್ಡ ಬಂದರೆ ಅಥವಾ ನಡ್ಕೊಂಡು ಹೋಗುವಾಗ ಅಡ್ಡ ಬಂದರೆ ಅದು ಬ್ಯಾಡ್ ಓಮೆನ್ ಅಂತ ಅಂದ್ಕೊಳ್ತೀವಿ. ಪ್ರೆಸೆನ್ಸ್ ಆಫ್ ಔಲ್ಸ್ ಇನ್ ದ ಕೋರ್ಟ್ ಯಾರ್ಡ್. ದೀಸ್ ಬಿಲೀವ್ಸ್ ಆರ್ ಇರ್ರ್ಯಾಷನಲ್, ವೆರಿ ಇರ್ರಿಲೇಟೆಡ್ ಆ್ಯಂಡ್ ಇಟ್ಸ್ ವೆರಿ ಇರ್ರ್ಯಾಷನಲ್ ಆ್ಯಂಡ್ ಆರ್ ಟ್ರಬಲ್ಸಮ್ ಫಾರ್ ಅಸ್. Following all such superstition are troublesome. That is how you have to convey the audience here. ನೀವು ಆಡಿಯನ್ಸ್ನ ಅಟೆನ್ಷನ್ನ ನಿಮ್ಮ ಕಡೆ ಗ್ರ್ಯಾಬ್ ಮಾಡ್ಕೊಳ್ಳೋ ಥರ ಪಾಯಿಂಟ್ಸ್ ಹೇಳಬೇಕು, ಬೋರಿಂಗ್ ಆಗಿರ್ಕೂಡ್ದು. ಓಕೆ, ದೀಸ್ ಬಿಲೀವ್ಸ್ ಆರ್ ಇರ್ರ್ಯಾಷನಲ್ ಆ್ಯಂಡ್ ಆರ್ ಟ್ರಬಲ್ಸಮ್ ಫಾರ್ ಅಸ್. People also believe that lunar and solar eclipses cause harm to the human health. Even that is a superstitious belief ಅಲ್ವಾ. ನೇಚರಲ್ಲಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಆಗ್ತಾ ಇರೋವಂಥ ಚೇಂಜಸ್ನ ವಿ ಕಾಂಟ್ ಕನ್ಸಿಡರ್ ಇಟ್ ಆಸ್ ಸೂಪರ್ಸ್ಟಿಷನ್, ಬಟ್ ವಿ ಕನ್ಸಿಡರ್ ಇಟ್. ಸೊ such superstitions can be eradicated by literacy, creating awareness among the mass by explaining scientifically and logically. So in the question they had given how you have to create awareness in the people. So you are elaborating that topic here. Okay, so that I have underlined there. So literacy, eradicated by literacy, creating awareness among the mass by explaining scientifically and logically. That animals are God's creation
and in no way they are bad omens. Omen is ಶಕುನ ಆಯಿತಾ. ಸೊ ಕೆಟ್ಟ ಶಕುನಗಳಲ್ಲ ಅವು. ಆ್ಯಸ್ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ದ ಗಾಡ್ ಆ್ಯಂಡ್ ಈವನ್ ದೇ ಆರ್ ದ ಗಾಡ್ಸ್ ಕ್ರಿಯೇಷನ್. We have to realize that we have the power to make our own luck. See, these are the very effective words. You can grab the attention of the audience to you. We have to develop a habit of being positive rather than believing in such superstition. Dear all, we should try to develop. This is how you have to conclude. Dear all, we should try to develop scientific spirit of mind and judge everything on the basis of reason instead of developing the superstitious beliefs. See, so this is how you very effectively you can give a speech on certain topics. You'll be given many topics. ಬೇರೆ ಬೇರೆ ಥರದನ್ನ ನಿಮ್ಮ ಓನ್ ಥಾಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಅಗೇನ್ ಐ ಟೆಲ್ ಯು, even though we give you many examples, ಎಕ್ಸಾಮಲ್ಲಿ ನಿಮಗೆ ಒಂದು ಟಾಪಿಕ್ ಕೊಟ್ಟಾಗ ನಿಮ್ಮ ಥಾಟ್ಸ್ ಏನಿರುತ್ತೆ, ನಿಮ್ಮ ಐಡಿಯಾಸ್ ಏನಿರುತ್ತೆ, ಹೌ ಯು ಪ್ರೆಸೆಂಟ್ ದಟ್ ಐಡಿಯಾಸ್ ಆ್ಯಂಡ್ ಥಾಟ್ಸ್, ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ವಿ ಕ್ಯಾನ್ ಟೀಚ್ ಯು ಹೌ ಯು ಕ್ಯಾನ್ ರೈಟ್ ಆ್ಯಂಡ್ ವಿ ಕಾನ್ ಟೆಲ್ ಯು ವಾಟ್ ಟು ರೈಟ್ ಇನ್ ದ ಎಕ್ಸಾಮ್, right? Because the topic will be different and it is all based on your skill, your language, your presentation. We can teach you how you can present it. That's it. Okay? And judge everything on the basis of reason. And finally, this is the conclusion part. I thank one and all for providing me this wonderful opportunity. Thank you. Okay, so this is how you have to conclude the speech, and I think you all know how to conclude the speech without saying thanks, without saying that the sentence. You can't end the speech. So mele respected dignitaries on the dais and friends of the dais, respected principal, teachers and my dear friends, ಅದಕ್ಕೆ 1 mark ಇರುತ್ತೆ. ಲಾಸ್ಟಲ್ಲಿ ಐ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಫಾರ್ ಪ್ರೊವೈಡಿಂಗ್ ಮೀ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಥ್ಯಾಂಕ್ ಯು ಅನ್ನೋದಕ್ಕೆ 1 mark ಇರುತ್ತೆ. ಓಕೆ, ಸೊ ಡೋಂಟ್ ಎವರ್ ಮಿಸ್ ದಟ್ ಇಂಟ್ರಡಕ್ಷನ್ ಪಾರ್ಟ್ ಆರ್ ಗ್ರೀಟಿಂಗ್ 1 ಆರ್ ದಟ್ ಲೀವ್ ಟೇಕಿಂಗ್ 1, ಬಿಕಾಸ್ ಅದೆರಡಕ್ಕೇ 2 marks ಇರುತ್ತೆ. ಆ್ಯಂಡ್ ಮಧ್ಯದಲ್ಲಿ ನೀವೇನು ಪ್ರೆಸೆಂಟ್ ಮಾಡ್ತೀರಾ, ಹೌ ಯು talk about the topic, that will be the language you use and the cohesion that you do, the link that you give to the topic which is given in the question ಅಲ್ಲಿ ಕೊಟ್ಟಿರೋಂಥ ವರ್ಡ್ಸ್ನ ನೀವು ಹೆಂಗೆ ಲಿಂಕ್ ಮಾಡ್ತೀರಾ ಸೆಂಟೆನ್ಸ್ನ, ಸೊ ಅದಕ್ಕೆ 1 mark ಇರುತ್ತೆ. ಸೊ ಪ್ಲೀಸ್ ಡೋಂಟ್ miss writing this introduction and leave taking, and the sentences what you write in a speech should be very effective. So I hope you have understood, and do write this in your notes so that it will be easy for you to practice. In the next class, I will teach you how to give an introduction to a person, how to write a speech on a person. ಯಾರಾದ್ರು ಒಂದು ಪರ್ಸನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗ ಹೆಂಗೆ ನೀವು ಅದಕ್ಕೆ ಸ್ಪೀಚ್ ಬರೀಬೇಕು, that I will teach you in the next session. So if you have any doubts, please comment or you call to my personal number. Thank you so much.